ಅಂಬೇಡ್ಕರ್ ಅವರ ಕಾಲದಲ್ಲಿದ್ದ ತಾರತಮ್ಯ ಆಧುನಿಕತೆಯ ತಕ್ಕಂತೆ ಈಗಲೂ ಸಹ ಜೀವಂತವಾಗಿದೆ ಎಂದು ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ದಿಲೀಪ್ ನರಸಯ್ಯ ಎಂ ಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದರು. ಅತಿ ಹೆಚ್ಚು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ಗಳಿಗೆ ಸಪೋರ್ಟ್ ಮಾಡಿ ಯಾರು ಆಗಲಿ ಅದು ಯಾರು ಮದುವೆ ಆಗಲಿ ಆದರೆ ಅವ್ರನ್ನ ಸರಿಯಾದ ದಾರಿಯಲ್ಲಿ ನಡೆಯೋಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಹೊತ್ತು ಅವ್ರನ್ನ ಡಿಸ್ಟರ್ಬ್ ಮಾಡೋದು, ಅವ್ರನ್ನ ಹಾಳು ಮಾಡೋದು, ಅವ್ರು ಬೇರೆ ಮನಸ್ಸಲ್ಲಿ ತುಂಬೋದು, ಈ ಥರ ಕಾರ್ಯಗಳಿಗೆ ನಾವು ಕೈ ಹಾಕಬಾರ್ದು. ಏನು ಮದುವೆ ಡಾಮ್ ಡೂಮನ್ ಮಾಡ್ಬಿಡೋದು. ಮೈಸೂರು ಬಾಬಾ ಸಾಹೇಬ್ ಮಾಡಿ ಫೌಂಡೇಶನ್ ಹಾಕಿ ಬಿಲ್ಡಿಂಗು ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ಬಿಟ್ಟವ್ರೆ. ಆ ಕಾಂಪ್ಲೆಕ್ಸ್ ಒಳಗೆ ಕೂಡ ಹೋಗಕ್ಕಾಯ್ತಾ ಇಲ್ವಲ್ಲ ನೀವು? ಒಳ್ಳೊಳ್ಳೆ ಮಾಲ್ಗಳವೆ ಕಟ್ಬಿಟ್ಟವ್ರು ಆಲ್ರೆಡಿ ಅವರು. ನೀವೇನ್ ಮಾಡ್ತೀರಾ? ಮತ್ತೆ ಒಂದು ಯಾವುದೋ ಒಂದು ದುಡ್ಡಿ ಆಗಿ ತಕ್ಕ ನಾವು ಕೊಡ್ತೀವಿ ಅಂತ ತಿರ್ಗಾ ಪಾಯ ತೆಗೆ ಹೋಗ್ತಾರ. ನೀವು ಈ ಕೆಲಸ ಮಾಡಬೇಡಿ. ಅಂಬೇಡ್ಕರ್ಗೆ ಮಾಡುವಂತ ದೊಡ್ಡ ದ್ರೋಹ ಆಗುತ್ತದು. ಅವ್ರು ಕಟ್ಟಿರೋ ಮಾಲ್ಗಳು ಅಧಿಕಾರ, ಅವ್ರು ಕಟ್ಟಿರೋ ಕಾಂಪ್ಲೆಕ್ಸ್ಗಳು ಉದ್ಯೋಗ, ಅವ್ರು ಕಟ್ಟಿರುವಂತ ಬಂಗ್ಲೆಗಳು ಶಿಕ್ಷಣ ಎಲ್ಲ ಕಟ್ಟಾಗಿದೆ. ಒಳಗೆ ಹೋಗಿ ಗೌಟಾಸದಷ್ಟೇ ಬಾಕಿ. ಆ ನಿಮ್ಮಲ್ಲಿ ನೀವು ಯೋಚನೆ ಮಾಡಿ. ಆ ನಿಮ್ಮಲ್ಲಿ ಆಮೇಲೆ ಬಹಳ ಒಂದು ಸಿಂಪಲ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ. ಅಷ್ಟು ಮತ್ತು ಒಳಗಿಸ್ತಾತಿ ವಿಚಾರ ಮಾತಾಡ್ದಂತೆ ಇವತ್ತು ಇನ್ಕಂಪ್ಲೀಟ್ ಆಗಿದೆ ಅಂಬೇಡ್ಕರ್ ಜಯಂತಿ. ಇಲ್ಲಿ ಯಾರ ವಿರುದ್ಧನೂ ವೈರತ್ವನು ಬೇಕಾಗಿಲ್ಲ. ಹೋಗ್ಬೇಕು ಹೊರತು ಬೀದಿಗಳಲ್ಲಿ ನಿಂತ್ಕೊಂಡು ಜಗಳ ಮಾಡೋದು, ಫೇಸ್ಬುಕ್ ಅಲ್ಲಿ ಬರೆಯೋದು, ಅಲ್ಲಿ ಮಾಡೋದು, ನಮ್ದೇ ಟೈಮ್ ವೇಸ್ಟ್. ಹಂಗೆ ಅಂಬೇಡ್ಕರ್ ಹೋಯ್ತು ಅಂದ್ಬಿಟ್ಟು ಯಾರು ಟೈಮ್ ವೇಸ್ಟ್ ಮಾಡ್ತೀವಿ ಅಂತಂದ್ರೆ ಅಂಬೇಡ್ಕರ್ ಎಷ್ಟು ಟೈಮ್ ವೇಸ್ಟ್ ಆಗಿತ್ತು. ಕಾಂಗ್ರೆಸ್ ಅವ್ರು ಹಿಂಗೆ ಅಂದ್ಬಿಟ್ರು ಅಂತ ಅಂಬೇಡ್ಕರ್ಗೆ ಒಂದು ಮೊಬೈಲ್ ಕೊಟ್ಬಿಟ್ಟು ಇಂಟರ್ನೆಟ್ ಕೊಟ್ಬಿಟ್ಟಿದ್ರೆ ಏನಾಯ್ತಿತ್ತು? ಅಂಬೇಡ್ಕರ್ ಡಿಡ್ ನಾಟ್ ಕೇರ್. ಮನೆಯಿಂದ ಹೊರಗೆ ಹಾಕಿದ್ರು, ಕೇರ್ ಮಾಡಲಿಲ್ಲ. ಮಕ್ಕಳು ಸತ್ತದ್ರಲ್ಲಿ. ಪಟ್ಟಣದ ಆಡಳಿತ ಭವನದಲ್ಲಿ ನಾಡ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಮಂಗಳವಾರ ಏರ್ಪಡಿಸಿದ್ದ ಭಾರತ ರತ್ನ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ವಿಶ್ವ ಮನುಕುಲವೇ ಜ್ಞಾನದ ಬೆಳಕು ಎಂದು ಒಪ್ಪಿಕೊಂಡಿರುವಾಗ ದೇಶದಲ್ಲಿರುವ ಕೆಲವರು ಜಾತಿಗೆ ಹೋಲಿಸ್ತಾ ಇರುವುದು ಸರಿಯಲ್ಲ ಎಂದು ತಿಳಿಸಿದರು. ಅವರು ಸಂವಿಧಾನದ ಮೂಲಕ ಎಲ್ಲಾ ರೀತಿಯಲ್ಲೂ ಅವಕಾಶದ ಬೃಹತ್ ಗೋಪುರವನ್ನು ನಿರ್ಮಿಸಿ ಹೋಗಿದ್ರು. ಒಳಗೆ ಹೋಗಿ ಅನುಭವಿಸಲು ಮುಂದಾಗದೆ ಬೇರೆ ಬೇರೆ ಆಲೋಚನೆ ಮೂಲಕ ಕಳಂಕ ತರುವ ಕೆಲಸ ಮಾಡಲಾಗ್ತಾ ಇದೆ ಎಂದು ದೂರಿದ್ದಾರೆ. ಸಮಾನತೆಯನ್ನ ಸಾರಿ ಹೋಗಿರುವ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸುವುದು ಸರಿಯಲ್ಲ. ಎಲ್ಲಾ ಜಾತಿ ವರ್ಗದವರು ಸಹ ಭಾತೃತ್ವದಿಂದ ನಡೆದು ದೇಶದ ಬದುಕನ್ನ ಕಟ್ಟಿಕೊಳ್ಳುವ ಕೆಲಸವನ್ನ ಎಲ್ಲರೂ ಮಾಡಬೇಕಿದೆ ಎಂದು ಸಲಹೆ ನೀಡಿದರು. ಮಾಜಿ ತಾಲೂಕು ಪಂಚಾಯಿತಿ ಸಮಿತಿಯ ಅಧ್ಯಕ್ಷ ಟಿ. ಈರಯ್ಯ ಮಾತನಾಡಿ, ಸಂವಿಧಾನದ ಅಡಿಯಲ್ಲಿ ಮತ ಪಡೆದು ವಿಧಾನಸಭೆ ಸೇರಿದ ಜನಪ್ರತಿನಿಧಿಗಳು ತಮ್ಮ ಇಬ್ಬಂದಿತನದಿಂದ ಒಡೆದಾಳುವ ನೀತಿಯಿಂದ ಒಳ ಮೀಸಲಾತಿಯನ್ನ ಮುಂದಿಟ್ಟುಕೊಂಡು ಅಣ್ಣ ತಮ್ಮಂದಿರಂತೆ ಇದ್ದವರನ್ನ ಎರಡು ಭಾಗವಾಗಿ ಒಡೆದು ಛಿದ್ರಗೊಳಿಸಿದ್ದಾರೆ ಎಂದು ಆರೋಪಿಸಿದರು. ಸಂವಿಧಾನವನ್ನ ಬದಲಾಯಿಸಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿದಾಗ ಚುನಾವಣೆಯಲ್ಲಿ ಹೇಳಿದ್ರು ನಾವು ಬಿಜೆಪಿಯವರು ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತ ಹೇಳ್ತಾರೆ. ಇವರು ಯುವಕರವರೇ ದಯಮಾಡಿ ನಾವು ಅವ್ರು ಓಟ್ ಹಾಕ್ಬೇಡಿ, ನಮ್ಗೆ ಓಟ್ ಹಾಕಿ ಅಂತ ಹೇಳಿದ್ರು. ಇವತ್ತೇನಾಗಿದೆ? ಓಟ್ ಹಾಕಿ ಕಳಿಸಿದ್ವಿ ನಿಮಗೆ. ಸಂವಿಧಾನನ ಎಲ್ಲಿ ತಂದು ನಿಲ್ಲಿಸಿದ್ದೀರಿ? ಒಳ ಮೀಸಲಾತಿ ವಿಚಾರದಲ್ಲಿ ಅರ್ಥಂದ್ರೆ ಜಗಳ ತಂದು ಹಾಕ್ಬಿಟ್ಟು ಮಠ ನೋಡ್ತಾ ಕೂತಿದ್ದೀರಲ್ಲ. ನಾವು ಏನಾಗಬೇಕು? ನಾವೆಲ್ಲೋಗಿ ನಿಲ್ಬೇಕು ಹೇಳಿ. ವಿಜಯ್ ಕುಮಾರ್ ಅವರು ನಮ್ಮನ್ನೇ ಪ್ರಿಯ ಪಟ್ಟಿದ್ದಿಲ್ಲ. ಅವರ ಅಕ್ಕ ಪೂರ್ವ ಮುಖ, ನಾನು ಪಶ್ಚಿಮ ಮುಖಕ್ಕೆ ಹಾಕೊಂಡ್ರೆ ನಮ್ಮನ್ನ ಹಿಡಿದು ನೀನು ಯಾವ ನಿಂತಿದ್ರೆ ನಮ್ಮ ಮುಖ ತೋರಿಸೋದು? ದಯವಿಟ್ಟು ಈ ಬೂಟಾಟಿಕೆ ಇಬ್ಬಂದಿ ರಾಜನೀತಿಯನ್ನ ದಯವಿಟ್ಟು ಆಳೋ ಪಕ್ಷಗಳು ವಿರೋಧ ಪಕ್ಷಗಳು ಬಿಡಬೇಕು. ನಾನು ಒಂದು ಪಕ್ಷ ಅಂತ ಹೇಳ್ತಾ ಇಲ್ಲ. ನಿಮ್ಮ ಇಬ್ಬಂದಿ ನೀತಿಯನ್ನೇ ಎರಡೂ ಪಕ್ಷದವ್ರು ಬಿಡಿ. ಆಗ ಬಾಬಾ ಸಾಹೇಬರ ತಲೆ ಕೊಟ್ಟಂಗಾಗೋದು. ಹೆಸರು ಬಾಬಾ ಸಾಹೇಬರದು, ಓಟು ನಮ್ದು, ಮಜಾ ನಿಮ್ದ ಮಾಡಕ್ಕೆ ಹೋಗಿ ಮಜಾ ಮಾಡ್ಕೊಳ್ಳಿ. ನಾವು ಕೇಳ್ತಾ ಇಲ್ಲ. ದಯವಿಟ್ಟು ನಮ್ಮನ್ನ ಹೊಡಿಬೇಡಿ, ನಮ್ಮ ಸಮಾಜಗಳನ್ನ ದಿಕ್ತಪ್ಪಿಸ್ಬೇಡಿ. ಇದು ನಮ್ಮ ಮನವಿ ಅಲ್ಲ. ಅವರಿಗೆ ಮಿನಿಸ್ಟ್ರು, CM ಇನ್ನೊಬ್ರು ಮತ್ತೊಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. SCP TSP ಹಣ ಗ್ಯಾರಂಟಿಗಳಿಗೆ ಬಳಕೆ ಆಯ್ತಾ ಇದೆ. ಇದು ಜನಾಂಗದ ಏಳಿಗೆಗೆ ಬಳಕೆ ಆಗಬೇಕಾಗಿತ್ತು. SCP TSP ಹಣ ಹೆಸರಲ್ಲಿ SCP TSP ಹಣ ಬಜೆಟಲ್ಲಿ ಇದೆ. ನಮಗೆ ತಲುಪ್ತಾ ಇದೆಯಾ? ನಮ್ಮ ಸಮಾಜಕ್ಕೆ ತಲುಪ್ತಾ ಇದೆಯಾ? ಲಬನ್ ಬಾಯಿ ಕೊಡ್ಕೊಳ್ತೇವೆ. ಓದೋ ಮಕ್ಕಳು ಸ್ಕಾಲರ್ಶಿಪ್ಪೇ ಬಂದಿಲ್ಲ 2 ವರ್ಷದಿಂದ ಅಂತ. ಸ್ಕಾಲರ್ಶಿಪ್ಪೇ ಬಂದಿಲ್ಲ ನಮ್ಮ ಮಕ್ಕಳಿಗೆ. ಉನ್ನತ ಶಿಕ್ಷಣಕ್ಕೆ ಓದಿ ಅಂತ ಕಳಿಸಿ ಅಂತ ಎಲ್ಲಿ ಕಳಿಸೋದು ನಾವು? ಹಾಗಾಗಿ ಈ ನಮ್ಮ ವಿರೋಧ ಪಕ್ಷಗಳಿದ್ದಾವೆ, ಚಪ್ಪಲಕ್ಕೆ ಮಾತಾಡೋ ವಿರೋಧ ಪಕ್ಷಗಳಾಗಿದ್ದಾವೆ. ಸಮರ್ಥವಾದ ವಿರೋಧ ಪಕ್ಷ ಆಗಲಿಲ್ಲ. ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡ್ತಾರೆ.
ಮಾತಾಡೋದು ದೊಡ್ಡವರಲ್ಲ, ಇರೋದೇ ಹೇಳಬೇಕು. ನೀವು SCP-TSP ಅನ್ನ ನಾವು ಬೇರೆ ಉದ್ದೇಶಕ್ಕೆ ಬಳಸ್ಕೊಳ್ತಾ ಇದ್ದೀರಲ್ಲ, ರಾಜಕೀಯ ಆಗೋದಿಲ್ವಾ, ಹಣ ಬಿಡುಗಡೆ ಮಾಡಿ ಅನ್ನೋ ಬದಲು ಅಲ್ಲೆಲ್ಲೋ ಖರ್ಗೆ ಅವರು RSS ಮತ್ತೆ BJP ವಿಷ ಸರ್ಪಗಳು ಅಂದ್ಬಿಟ್ರು ಚುನಾವಣೆಯಲ್ಲಿ, ಅವ್ರನ್ನ ಅರೆಸ್ಟ್ ಮಾಡಿ ಅಂತೀರಲ್ಲ. SCP-TSP ಅನ್ನ ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡಿರೋನು ಮೊದಲು ಅರೆಸ್ಟ್ ಮಾಡಿಸಿ, ಆಮೇಲೆ ನೀವು ಮಿಕ್ಕದ್ ಮಾತಾಡಿ. ವಿರೋಧ ಪಕ್ಷದ ನಾಯಕರಾಗಿದ್ದುಕೊಂಡು ನೀವು ತಾರತಮ್ಯತೆ ಜನಗಳೇ ಎಲ್ಲೋ ತಲೆಗೆ ಎಣ್ಣೆ ಹೊತ್ತು ಕೆಲಸ ಮಾಡಬೇಡಿ ದಯಮಾಡಿ. ಹಾಗಾಗಿ ಅಲ್ಲದೆ ಆಡಳಿತ ಮತ್ತು ವಿರೋಧ ಪಕ್ಷಗಳು SCP ಮತ್ತು DSP ಮೀಸಲಿಟ್ಟ ಹಣವನ್ನ ದುರ್ಬಳಕೆ ಮಾಡಿಕೊಂಡು ಈ ಜನಾಂಗವನ್ನ ಅಧೋಪತನಕ್ಕೆ ತಳ್ಳುತ್ತಾ ಇರುವುದಲ್ಲದೆ ಈ ಬಗ್ಗೆ ಕಾನೂನು ಕ್ರಮವಾಗಿಲ್ಲ ಏಕೆ ಎಂದು ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ಹೊಂದಾಣಿಕೆ ರಾಜಕಾರಣವನ್ನ ಬಿಟ್ರೆ ಕಟ್ಟೆ ಕಡೆಯ ವ್ಯಕ್ತಿಯನ್ನ ರಕ್ಷಿಸುವ ಯಾವ ಪ್ರಯತ್ನ ಮಾಡ್ತಾ ಇಲ್ಲ ಎಂದು ತಿಳಿಸಿದರು. ಇರುವ ಸಾವಿರಾರು ಸಂಘಟನೆಗಳನ್ನ ಬಿಟ್ಟು ಎಲ್ಲರೂ ಒಂದೇ ಸಂಘಟನೆಯ ಹೆಸರಿನೊಂದಿಗೆ ತಾಲೂಕಿನಲ್ಲಿ ಮುಂದುವರಿಯೋಣ, ಈ ಮೂಲಕ ಬಾಬಾ ಸಾಹೇಬ್ರಿಗೆ ಗೌರವ ಸಲ್ಲಿಸೋಣ ಎಂದು ಸಲಹೆ ನೀಡಿದ್ರು. ತಹಶೀಲ್ದಾರ್ ಜಿ ನಿಸರ್ಗ ಪ್ರಿಯ ಅದನ್ನ ಒಂದು ಸಣ್ಣ ಉದಾಹರಣೆ ಮೂಲಕ ನನ್ನ ಮಾತನ್ನ ಮುಗಿಸ್ತೇನೆ. ಈಗ ನಾವು ಇಲ್ಲಿ ನನ್ನ ಪಿರಿಯಾಪಟ್ಟಣ ತಾಲೂಕು ಬಂದಾಗ ಅನುಭವದಲ್ಲಿ ನಾವು ಮಾನ್ಯ ಸಚಿವರ ಜೊತೆ ಎಲ್ಲ ಗ್ರಾಮಗಳ ಭೇಟಿ ಕೊಟ್ಟಾಗ ಜನಗಳು ಬಂದು ಸಚಿವರ ಹತ್ರ ಕೇಳ್ಕೊಂಡೇ ಕೇಳಿದ್ದೀವಿ, ಒಂದು ದೇವಸ್ಥಾನ ಕಟ್ಟಿಸ್ಕೊಡಿ, ನಮಗೊಂದು ಭವನ ಕಟ್ಟಿಸ್ಕೊಡಿ, ತಪ್ಪಲ್ಲ, ಕಟ್ಟಿಸಿ ಒಳ್ಳೆಯದು, ಅದೊಂದು ಧಾರ್ಮಿಕತೆ ಅನ್ನೋದು ಒಂದು ನಮ್ಮ ನಂಬಿಕೆ. ನಮ್ಮ ಶಾಲೆಯಲ್ಲಿ ಒಳ್ಳೆಯ ಪುಸ್ತಕಗಳಿಲ್ಲ, ನಮ್ಮ ಶಾಲೆಯಲ್ಲಿ ಮಕ್ಕಳು ಸರಿಯಾಗಿ ಹೋಗ್ತಾ ಶಾಲೆಗೆ ಹೋಗೋದಕ್ಕೆ ಅನುಕೂಲಗಳಿಲ್ಲ. ಈಗ ಎಲ್ಲೋ ದೂರದಲ್ಲಿದೆ ನಮ್ಮ ಶಾಲೆಗಳು, ಹೋಗ್ಲಿಕ್ಕೆ ಮಕ್ಕಳಿಗೆ ತುಂಬ ಅನುಕೂಲಗಳಿಲ್ಲ. ಮತ್ತೆ ನಮ್ಮ ಶಾಲೆಗಳಲ್ಲಿ ಸೈನ್ಸ್ ಲ್ಯಾಬ್ಗಳು ಮಾಡ್ಕೊಡಿ, ನಮ್ಮ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ IAS KS ಓದಲಿಕ್ಕೆ 5ನೇ ಕ್ಲಾಸಿಂದಲೇ ಶಾಲೆ ಮಟ್ಟದಲ್ಲಿ ಅವ್ರಿಗೆ ಒಂದು ಜ್ಞಾನವನ್ನು ಕೊಡಿ ಅಂತ ಕೇಳೋರು ನಾನು ನೋಡಿಲ್ಲ. ಅಂಬೇಡ್ಕರ್ ಅವರನ್ನು ನಾವು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಲ್ಲಿ ಒಂದು ಸಮಾಜದ ಏಳಿಗೆಗೆ, ಒಂದು ಸಮಾಜದ ಅಭಿವೃದ್ಧಿಗೆ ನಿಜವಾಗ್ಲೂ ಮುಖ್ಯವಾದದ್ದು ಏನು ಅಂತ ನಮಗೆ ತಿಳಿಯುತ್ತೆ. ದಯವಿಟ್ಟು ಅದನ್ನು ನಾನು ನಿಮ್ಮ ವಿವೇಚನೆಗೆ ಕೊಡ್ತೀನಿ. ನಿಮಗೆ ಒಂದು ದೇಶ, ಒಂದು ಸಮಾಜ, ಒಂದು ಸಮುದಾಯ ಮುಂದೆ ಬರಬೇಕು ಅಂದ್ರೆ ಏನು ಮುಖ್ಯ? ಅಂಬೇಡ್ಕರ್ ಅವ್ರನ್ನ ಅದನ್ನು ಬಹಳ 100 ವರ್ಷಗಳ ಹಿಂದೆ ಹೇಳಿದ್ದಾರೆ. ಎಜುಕೇಷನ್, ನೀವು ಎಲ್ಲಿವರೆಗೂ ವಿದ್ಯಾಭ್ಯಾಸ, ಸರಿಯಾದ ವಿದ್ಯಾಭ್ಯಾಸ ಎಲ್ಲಿವರೆಗೂ ಒಬ್ಬ ಮನುಷ್ಯನಿಗೆ ಸಿಗೋದಿಲ್ಲ ಅಲ್ಲಿವರೆಗೂ ನಾವು ಅನ್ಯಾಯನ ಎದುರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅನ್ಯಾಯನ ನಾವು ವಿದ್ಯಾವಂತರಾಗೋ ತನಕ ನಾವು ಅನ್ಯಾಯನ ಇದು ನಮ್ಮ ಪಾಲಿಗೆ ಬಂದ ಒಂದು ಅದೃಷ್ಟ ಅಂತಾನೆ ಯೋಚನೆ ಮಾಡ್ತೀವಿ. ಅದೃಷ್ಟ ಅಲ್ಲ ಅದು. ಎಲ್ರಿಗೂ ಒಂದು ಅವಕಾಶಗಳು ಬರ್ತವೆ ಬದುಕಿನಲ್ಲಿ, ಎಲ್ರಿಗೂ ಒಂದು ಅವಕಾಶಗಳು ಬರ್ತವೆ. ನಿಜವಾಗ್ಲೂ ದೊಡ್ಡ ಸಂಕಲ್ಪ ಇರೋರು ಆ ಒಂದು ಅವಕಾಶಗಳನ್ನ ಬಳಸ್ಕೊಂಡು ಏನು ಅನ್ಯಾಯಗಳು ಅವರ ವಿರುದ್ಧ ಹೋರಾಡಿ ಎದುರಿಸಿ ಅಂಬೇಡ್ಕರ್ ಅಂತೆ ಆಗ್ತಾರೆ. ಇನ್ನ 99% ಜನಗಳು ಇದು ನನ್ನ ಪಾಲಿನ ಬಿಡಪ್ಪ ಇದೆ, ನನ್ನ ಪಾಲಿನ ಅದೃಷ್ಟ ಅಂತ ಸುಮ್ಮನಾಗ್ತಾರೆ. ಆದ್ದರಿಂದ ನಾವೆಲ್ಲರೂ 99% ಜನರ ರೀತಿ ಆಗದೆ 1% ಅಂತ ಅಂಬೇಡ್ಕರ್ ಅಂತೆ ಆಗೋಂತ ಇಚ್ಛಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು. ಶಿಕ್ಷಣಕ್ಕೆ ಹಿನ್ನಡೆ ಆಗ್ತಾ ಇರುವ ಮೂಲಭೂತ ಸೌಲಭ್ಯಗಳ ಕೊರತೆಯನ್ನ ನೀಗಿಸುವ ಬೇಡಿಕೆಗಳು ಜನರಿಂದ ನಿರೀಕ್ಷಿಸುವುದು ಬಹಳಷ್ಟು ವಿರಳವಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಮೈಸೂರು ಪೇಂಟ್ ಮತ್ತು ವಾರ್ನಿಸ್ ನಿಗಮದ ಅಧ್ಯಕ್ಷ HD ಗಣೇಶ್ ಮಾತನಾಡಿ, ಪ್ರಪಂಚವೇ ಮೆಚ್ಚುವಂತಹ ಸಂವಿಧಾನವನ್ನ ನೀಡಿ ಎಲ್ಲರೂ ಒಂದೇ ಕುಟುಂಬದಂತೆ ಮಾಡುವಂತಹ ಸಂದೇಶ ಸಾರಿರುವ ಅಂಬೇಡ್ಕರ್ ಅವರಿಗೆ ಎಲ್ಲರೂ ಗೌರವ ಸಲ್ಲಿಸೋಣ ಎಂದರು. ಸಂವಿಧಾನದ ಅಡಿಯಲ್ಲಿ ಸಿಗುವಂತಹ ಸೌಲಭ್ಯಗಳನ್ನ ಸಮಾನವಾಗಿ ಸಿಗುವಂತೆ ಅದನ್ನು ಪಡ್ಕೊಂಡಾಗ ಮಾತ್ರ ನಮಗೆ ಯಾವುದಾದ್ರೂ ಒಂದು ಮಟ್ಟಕ್ಕೆ ನಾವು ತಲುಪಲಿಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತ ದಾರಿಯಲ್ಲಿ ನಾವು ಸಾಗ್ತಾ ಇದ್ದೀವ? ನಮ್ಮ ಸಮಾಜಗಳಲ್ಲಿ ಹೊಂದಾಣಿಕೆಯನ್ನು ಕಾಣ್ತಾ ಇದ್ದೇವ? ಅವರು ಪಟ್ಟಂತ ಕಷ್ಟವನ್ನು ನಾವು ಪಡ್ತಾ ಇದ್ದೇವೆ. ಇವತ್ತು ಸ್ವತಂತ್ರವನ್ನು ತಂದುಕೊಟ್ಟಂತ ಸಂದರ್ಭದಲ್ಲಿ ಅವರನ್ನು ನಡೆಸಿಕೊಂಡಂತ ರೀತಿ, ಅವರು ಕಷ್ಟಪಟ್ಟಂತ ದಿನಗಳು, ಅವನ್ನೆಲ್ಲ ನಾವು ಮೆಲುಕು ಹಾಕ್ತಾ ಹೋಗ್ತಾ ಇದ್ರೆ ಇವತ್ತೆಲ್ಲೊಂದು ಕಡೆಗೆ ಸ್ವಲ್ಪ ಪ್ರಮಾಣದಲ್ಲಿ ಪರಿವರ್ತನೆ ಆಗ್ತಾ ಇದೆಯೋ ಅಂತ ಹೇಳುವಂಥದ್ದು ಒಂದು ಭಾಗ. ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯ SR ರಾಮು ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ NB ಚಂದ್ರಶೇಖರ್, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ DB ಸುನೀಲ್ ಕುಮಾರ್,
ತಾಲೂಕಾ ಪಂಚಾಯಿತಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಅಧಿಕಾರಿ ಕೃಷ್ಣೇಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿ ರವಿ ಪ್ರಸನ್ನ, ದಲಿತ ಮುಖಂಡರಾದ ಸಿ ತಮ್ಮಣ್ಣಯ್ಯ, ಸಿ ಗುರು ವಿಜಯಕುಮಾರ್, ಸಿಜೆ ರವಿ, ಪಿಪಿ ಮಹದೇವ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಯ ಕಾರ್ಯಕರ್ತರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಪಿರಿಯಾಪಟ್ಟ.